स्वागत है आपका बी न्यूज नेशन में। मैं हूं आबिद हुसैन। एमबी पाटिल के बयान पर फिर भड़के यशवंतराव गौड़ा पाटिल। नेरावरी योजनाओं के अनुष्ठान पर छिड़ी कांग्रेसियों के ही विधायकों में जबानी जंग। आरोप प्रति आरोपों के चलते आज फिर से इंडी विधायक यशवंतराव गौड़ा पाटिल ने एमबी पाटिल के बयान पर पलटवार करते हुए सियासत की कुंडली खोलते हुए निशाना साधा। यशवंतराव गौड़ा पाटिल ने कहा कि हर काम का श्रेय लेना छोड़े एमबी पाटिल, सब आप ही करने का दावा करेंगे तो जल संसाधन मंत्रालय और विभाग की क्या ज़रूरत, अपने घर को ही नेरावरी विभाग बना लिया है। एमबी पाटिल ने पार्टी का सम्मान करना सीखिए। एमबी पाटिल, आप कौन कौन से दाव खेल कर जीत हासिल की है, ऐसे कई राज मुझे पता हैं। अपनी ज़ुबान का सही इस्तेमाल करने की भी बात कही यशवंतराव गौड़ा पाटिल ने। न जाने कब ये आरोप प्रति आरोपों का सिलसिला थमेगा इन पाटिलों के बीच, कहीं कांग्रेस पार्टी को इसका नुकसान न भुगतना पड़े। ಸ್ವಲ್ಪ ಸಹಾಯ ಮಾಡಿರ್ತೀವಿ ಅಷ್ಟು ತಿಳ್ಕೊಬೇಕು, ಎಲ್ಲ ನಾನೇ ನನ್ನಿಂದ ತಿಳ್ಕೊಕ್ಕೆ ಹೋಗ್ಬಾರ್ದು. ಸೊ ಈ ಕೆರೆ ತುಂಬಿ ಯೋಜನೆಯೂ ಪಾಪ ಈಗ ಮೊನ್ನೆ ಯಡಿಯೂರಪ್ಪನವ್ರೇನು ಅನುಮೋದನೆ ಮಾಡಿದರೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಹೌದು ಇದು ಅವ್ರು ಸಹಾಯ ಮಾಡ್ಯಾರ. ಆದ್ರೆ ನಾನು ಆ ಭಾಗದ ರೈತರ ಪರವಾಗಿ ಆ ಭಾಗವನ್ನು ಪ್ರತಿನಿಧಿಸ್ತಕ್ಕಂಥ ಪ್ರತಿನಿಧಿಯಾಗಿ ಯಾರು ಇದಕ್ಕೆ ಸಹಾಯ ಮಾಡ್ಯಾರ, ನಾನು ಇವತ್ತು ವಿರೋಧ ಪಕ್ಷದಲ್ಲಿ ಇದ್ದರೂ ಸಹಿತ ಒಬ್ಬ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿಯೂ ಸಹಿತ ನನ್ನ ಜನರಿಗೆ ಅನುಕೂಲ ಮಾಡಿದ್ದಕ್ಕಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮೊನ್ನೆಯೂ ಸಲ್ಲಿಸೇನು, ಇವತ್ತು ಸಲ್ಲಿಸ್ತೇನೆ. ಸೊ ಯಾರು ಮಾಡಿದಾರೆ ಅವ್ರನ್ನ ಹೇಳ್ಕೋಬೇಕಾದ ಧರ್ಮ. ಸೊ ಅಷ್ಟು ನಾನು ಹೇಳಿ ಬೇರೆ ತಮ್ಮ ಏನೇ ಪ್ರಶ್ನೆಗಳಿದ್ರು ದಯವಿಟ್ಟು ಕೇಳ್ಬೋದು. ನಾವು ಇಟ್ ಈಸ್ ಪಬ್ಲಿಕ್ ಡೊಮೈನ್ ಒಯ್ದೀವಿ ನಾವು, ಅವರು ಅಲ್ಲಿಗೆ ಒಯ್ದಾರ, ನಾನು ಒಯ್ದೀನಿ. ಲೆಟಸ್ ಜನರಿಗೆ ಬಿಡೋಣ, ದೇ ವಿಲ್ ಟೇಕ್ ದೇರ್ ಓನ್ ಡಿಸಿಷನ್. ಜನರ ತೀರ್ಮಾನ ಯಾರು ಏನು ಅನ್ನೋದನ್ನು ಲೆಟಸ್ ದೇ ವಿಲ್ ಟೇಕ್ ದೇರ್ ಫೈನಲ್ ಕಾಲ್ ಆನ್ May 23rd. ಒಂದು ನಿಗದಿತವಾಗಿ ಚುನಾವಣೆ ನಡೆದ್ರೆ, ಅದಕ್ಕಿಂತ ಪೂರ್ವದಲ್ಲಿ ನಡೆದ್ರೆ ಅದಕ್ಕೂ ನೋಡಲಿ. ಎಸ್, ನಾನು ಮೊನ್ನೆ ಹೇಳೀನಿ, ನಾನು ಒಂದು ವಾರ್ಡ್ ಏನರ ಅಂದೆ ಅಂದರೆ ಅದಕ್ಕೆ ಕಮಿಟ್ ಆಗಿರ್ತೇನೆ. ಸರ್, ಈಗ ವಿರೋಧ ಪಕ್ಷದಲ್ಲಿ ಇಬ್ಬರು ಮಾತಾಡ್ತಿದ್ರೆ ಅದು ಒಪ್ಪಬಹುದಿತ್ತು. ಆದರೆ ಒಂದೇ ಪಕ್ಷದಲ್ಲಿ ಮಾತಾಡಿದ್ರೆ ಚುನಾವಣೆ ಒಂದು 2 ವರ್ಷಕ್ಕಿಂತ ಕಡಿಮೆ ಇದೆ. ಇಸ್ ನಾಟ್ ಗೋಯಿಂಗ್ ಟು ಅಫೆಕ್ಟ್ ದ ಮೊರಲ್ ಆಫ್ ದ ಪಾರ್ಟಿ ಆ್ಯಂಡ್ ದಿ ಲೀಡರ್ಸ್. ಇದು ಬರೀ ಈ ಅವಧಿ ಒಳಗೆ ನಡೆದಿತ್ತು ಅಂದ್ರೆ ಒಪ್ಕೋತಿದ್ದೆ. ನಾನು ನಿಮಗೆ ಇತಿಹಾಸ ಹೇಳಿಬಿಟ್ಟೆ, ನಾ ಯಾವ ಸಂದರ್ಭದಾಗ ಯಾವ ವರ್ಷದೊಳಗೆ ಏನೇನಾಗೈತೆ. 30 ವರ್ಷದ್ದು ಮತ್ತು 30 ವರ್ಷದ ಬದಲಾವಣೆ ಆಗಲಾರ್ದು ಈ 3 ವರ್ಷನಾಗ ಬದಲಾವಣೆ ಆಗ್ತದೆ. ನಾನು ಮೊನ್ನೆ ಒಬ್ರಿಗೆ ಒಂದು ಕೆಲವು ಮಾತುಗಳೇನು ಹೇಳಿದ್ದೆ ನಾನು, ಅದಕ್ಕೆ ಅವರು ಪ್ರತಿಕ್ರಿಯೆಯನ್ನು ಮೊನ್ನೆ ಕೊಟ್ಟಿದ್ದಾರೆ. ನಾನು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಬೇಕಾಯ್ತು, ಆದರೆ ಎಸ್ಟಿಮೇಟ್ ಕಮಿಟಿ ಸಭೆ ಇರೋದರಿಂದ, ಅಂದಾಜು ಸಮಿತಿ ಸಭೆ ನಿನ್ನೆ ಬೆಂಗಳೂರಲ್ಲಿ ಇರೋದರಿಂದ ನನಗೆ ಆಗಲಿಲ್ಲ. ಇವತ್ತು ತಮ್ಮ ಮುಖಾಂತರ ಅವರು ಲ್ಯಾಂಗ್ವೇಜ್ ನೋಡಿದೆ ನಾನು. ವಿ ಆರ್ ಆಲ್ ಪಾರ್ಲಿಮೆಂಟೇರಿಯನ್ಸ್. ನಮಗೆಲ್ಲ ಸಂಸದೀಯ ಪದಗಳನ್ನು ಬಳಕೆ ಮಾಡುವಾಗ ವಿವೇಕ, ವ್ಯವಧಾನ ಇರಬೇಕಾಗ್ತದೆ. ನಾನು ಮಾತಾಡ್ಬೋದು, ದುರಂಕಾರಿ, ದುರಾಭಿಮಾನಿ, ಏನೇನೋ ಮಾತಾಡ್ಬೋದು. ಆದ್ರೆ ನಾನು ಮಾತಾಡ್ಲಿಕ್ಕೆ ಹೋಗಂಗಿಲ್ಲ, ಯಾಕಂದ್ರೆ ನನಗೆ ನನ್ನದೇ ಆದಂಥ ಒಂದು ಸಂಸ್ಕಾರ ಅದ. ಐ ಕಾಂಟ್ ಡೂ ದಟ್, ಬಟ್ ಯು ಮಸ್ಟ್ ಚೇಂಜ್ ಯುವರ್ ಆ್ಯಟಿಟ್ಯೂಡ್. ನಿಮಗೂ ಒಂದು ಕಾನ್ಸ್ಟಿಟ್ಯೂನ್ಸಿ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ, ನನಗೂ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನಾವು ವಿ ಆರ್ ಇನ್ ಆ್ಯಸ್ ಎ MLA ನಮ್ಮ ಇತಿಮಿತಿಗಳನ್ನು, ಸೂಕ್ಷ್ಮತೆಯನ್ನು ಅರ್ಥಕೊಂಡು ನಾವು ಮಾತಾಡಬೇಕು. ನಾನು ಆ ಕಿವಿಮಾತನ್ನು ಹೇಳಿ ಅವರು ನನ್ನ ರಾಜಕಾರಣದ ಬಗ್ಗೆ ಹೇಳಿದ್ದಾರೆ. ಅವರು ಜಿಲ್ಲಾ ಪಂಚಾಯತ್ ಟಿಕೆಟೇ ನಾನು ಕೊಟ್ಟಿನಂತೇಳಿ. ಪಾಪ ಪುಣ್ಯಾತ್ಮ ಗೊತ್ತಿಲ್ಲ, ಕರ್ನಾಟಕ ರಾಜ್ಯದಲ್ಲಿ 2 ಟೈರ್ ಸಿಸ್ಟಮ್, ಜಿಲ್ಲಾ ಪರಿಷತ್ ಮತ್ತು ಮಂಡಲ್ ಪಂಚಾಯತ್. ಈ ರಾಜ್ಯ ಕಂಡ ಒಬ್ಬ ಅಪರೂಪದ ರಾಜಕಾರಣಿ ದಿವಂಗತ ರಾಮಕೃಷ್ಣ ಹೆಗಡೆಯವರು, ಅಬ್ದುಲ್ ನಜೀರ್ ಸಾಬರು ಒಂದು ಮಾದರಿಯ ಜಿಲ್ಲಾ ಪರಿಷತ್ ಮತ್ತು ಮಂಡಲ್ ಪಂಚಾಯತ್ ಅನ್ನುವಂಥ 2 ಹಂತದ 2 ಟೈರ್ ಸಿಸ್ಟಮ್ ಜಾರಿಗೆ ತಂದದ್ದು 1986-87ರಲ್ಲಿ. ಸೊ 86 ಡಿಸೆಂಬರ್, 87 ಜನವರಿಯಲ್ಲಿ ಚುನಾವಣೆ ಜರುಗಿತು. ಸೊ ಅಟ್ ದ್ಯಾಟ್ ಟೈಮ್ ನಮ್ಮ ಫಾದರ್ ದಿವಂಗತ ವಿಠಲ್ಗೌಡ ಪಾಟೀಲರು ಹೊಸದಾಗಿ ಏನು ಜಿಲ್ಲಾ ಪರಿಷತ್ ಚುನಾವಣೆಗಳಾದವು, ನಮ್ಮ ಫಾದರ್ ಕಾಂಗ್ರೆಸ್ನ ಕಟ್ಟಾಳು
ಆಗಿನ ಕಾಲದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರನ್ನ ಅನ್ನತೀನಿ. ಎಲ್ಲ ನಾನದಿಂದ ಆಗ್ಯದ ಅಂತ ನಾನು ಹೇಳಂಗಿಲ್ಲ. ಆ ಭಾಗದ ಅನೇಕ ಮುಖಂಡರು, ಈ ಜಿಲ್ಲೆಯ ಅನೇಕ ಮುಖಂಡರು, ಜನ ಯಾರೇ ಒಬ್ರು ಗೆದಿಬೇಕಾದ್ರೂ ಒಬ್ಬರಿಂದ ಅದು ಏನಾಗಂಗಿಲ್ಲ. ಯಾವುದು ಈ ಜಿಲ್ಲೆ ಜನ ಅವಕಾಶ ಮಾಡಿಕೊಟ್ರು. ಆಯ್ತು, ಸುಧಾವಿಸ MP ಆದರು. ಆದರೆ ವಾಜಪೇಯಿ ಅವ್ರ ಸರ್ಕಾರ ಭಾಳ ದಿವಸ ತಾಳಿಲ್ಲ, ಬಿದ್ದು ಹೋಯ್ತು. ಇವರು ಹೋಗ್ಬಿಟ್ರು. ಇವ್ರು 99ದಾಗ ಇವ್ರನ್ನ MP ಮಾಡಿದೇವೆ ಅಂತೇಳಿ ನಾವೆಲ್ಲ ದಿಲ್ಲಾಗ ಹೋದ್ರೆ ಅಸೆಂಬ್ಲಿ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಇತ್ತು. ಇವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತದ. ನಾನು ಮತ್ತೆ ಭಾಳ ಹೊಡೆದು ಹೇಳಬೇಕಾಗಿಲ್ಲ. ನಾನು ಟಿಕೆಟ್ ವಂಚಿತನ ಅದೇ. ಅವರೆಲ್ಲೋ ಒಂದು ಕೋಟ್ ಮಾಡ್ಯಾರ, 99ದಾಗ ತಿಕೋಟ ಮತಕ್ಷೇತ್ರದಾಗ ಬಂದು ಇವ್ರು ಏನು ಮಾಡಿದ್ದಾರೆ ಅಂತೇಳಿ. ಇವ್ರು ಹೇಳಿದ ಪ್ರಕಾರ ಇವರೇ ಜಿಲ್ಲಾ ಪರಿಷತ್ ಟಿಕೆಟ್ ಕೊಟ್ಟು ಇವರೆಲ್ಲ ಮಾಡಿದ್ರೆ ಇವ್ರ ಯಾಕೆ ಮಾಡ್ತಿದ್ದೇವೆ ನಾವು? ಅಂಥ ಪ್ರಸಂಗವೂ ಇರಲಿಲ್ಲ. ಅದ್ರ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ನನಗೆ ಅಭಿಮಾನಿಗಳು ಯಾರಾದರೂ ಇವ್ರಿಗೆ ಏನಾದರೂ ಮಾಡಿದ್ರೆ ಅದು ನನಗೆ ಗೊತ್ತಿಲ್ಲ. ಅಂದ್ರೆ ನಾನು ನೇರವಾಗಿ ಹೇಳಿಲ್ಲ ಅಂತ ಏನಾರ ಸಾಕ್ಷಿ ಇವ್ರು ಬಲ್ಲಿದ್ದರೆ ಅದನ್ನು ತೋರಿಸ್ಲಿ, ಜನರ ಮುಂದೆ ಇಡಲಿ. ಅದು ನಾನು ಒಪ್ಕೋತೀನಿ. ಅವಾಗ ಸುಮ್ಮನೆ ಬಾಯಿ ಚಪ್ಪಲಕ್ಕೆ ಏನನ್ನೋ ಹೇಳಬೇಕಾಗ್ಯದ ಅಂತೇಳಿ ನಾನು ಆ್ಯಂಟಿಪಾರ್ಟಿ ಆ್ಯಕ್ಟಿವಿಟೀಸ್ ಇವರೆಲ್ಲ ಮಾಡ್ಯಾರ ಅನ್ನೋದು ನಾನು ಸಾಕ್ಷಿ ಸಮೇತ ಕೊಡ್ತೀನಿ. ಸೊ ಇಂಥವು ಬಾಯಿ ಚಪ್ಪಲಕ್ಕೆ ಹೇಳಕ್ಕೆ ಹೋಗಬಾರ್ದು. ಇದಾದ ನಂತರ 2000ದೊಳಗೆ 2ನೇ ಜಿಲ್ಲಾ ಪರಿಷತ್ ಚುನಾವಣೆ, ಬಿಜಾಪುರ ಜಿಲ್ಲೆಯಲ್ಲಿ ಹೈಯೆಸ್ಟ್ ಲೀಡ್ಲೆ ಗೆದ್ದವನ ಆ ಚುನಾವಣೆ. ಆವಾಗ ಫಸ್ಟ್ ಅಧ್ಯಕ್ಷ ನನ್ನ ಸೀನಿಯಾರಿಟಿನೂ ಇತ್ತು. 86 ನಮ್ಮ ಫಾದರ್, 95 2000 ಇವರು ಯಾವ ರೀತಿ ಮಾಡೋರು ಭಾಳ ಜನರಿಗೆ ಗೊತ್ತದಾವ. ಅವಾಗ SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು. ನಿನಗೆ 99ದಾಗ ಟಿಕೆಟ್ ಕೊಡೋದಾಗಿಲ್ಲ, ನಿನಗೆ ಅಧ್ಯಕ್ಷ ಮಾಡ್ತೀನಿ ಅಂತೇಳಿ SM ಕೃಷ್ಣ ಅವ್ರು ಕರೆದು ಆಗಿನ ಕಾಲದ ಎಲ್ಲ ಶಾಸಕರುಗಳು, ದಿವಂಗತ BS ಪಾಟೀಲ್ ಸಾಸ್ನೂರು ಇರ್ಬೋದು, ಮನಗುಳಿ ಅವ್ರು ಇರ್ಬೋದು, ಅಪ್ಪಾಜಿ ಇರ್ಬೋದು, ಉಸ್ತಾದ್ ಇರ್ಬೋದು, ಸುಣಗಾರ, ಅಲ್ಗೂರು ಎಲ್ಲರೂ ಇದ್ದೆ. ಆವಾಗ ಒಂದು ಅವಕಾಶ ಅಧ್ಯಕ್ಷ ಸ್ಥಾನ ಮಾಡಿಕೊಟ್ಟಿದ್ರು ಪಕ್ಷ. ಸೊ ಅವಾಗ ಅಧ್ಯಕ್ಷ ಆಗಿದ್ದೆ ನಾನು 2003ರಾಗ. ನನ್ನ ಕುಟುಂಬ ರಾಜಕಾರಣ ಪ್ರಾರಂಭ ಆದದ್ದು 86, 87. ನಾನು ರಾಜಕಾರಣ ಸ್ವಂತಕ್ಕೆ ಬಂದದ್ದು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ 88. 95ದಾಗ ನಾನು ಜಿಲ್ಲಾ ಪಂಚಾಯತ್ ಟಿಕೆಟ್ ತೊಗೊಂಡಿದ್ದೆ. ಇವ್ರು ಯಾರು ನನ್ನ ಟಿಕೆಟ್ ಕೊಡ್ಲಿಕ್ಕೆ, ನನಗೆ ಅಧ್ಯಕ್ಷ ಮಾಡ್ಲಿಕ್ಕೆ? ಈ ಮನುಷ್ಯನ ಅದಕ್ಕಾಗಿ ಸುಮ್ಮನೆ ತಪ್ಪು ಮಾಹಿತಿಗಳನ್ನು ಜನರಿಗೆ ಹೋಗಬಾರ್ದು, ವಸ್ತುಸ್ಥಿತಿಯನ್ನಿರಬೇಕು. ಅದಕ್ಕಾಗಿ ನಾನಿವತ್ತು ಸೂಕ್ಷ್ಮವಾಗಿ ಹೇಳ್ತೀನೋ, ಸುಮ್ಮನೆ ನಾನು ಮಾಡೀನು, ನಾನು ಎಷ್ಟೋ ಜನರಿಗೆ ಇವತ್ತು ಮಾಡೀನಿ. ಇಡೀ ಇಂಡಿ ತಾಲೂಕದ ಇತಿಹಾಸದೊಳಗೆ KMF ಪೂರ್ತಿ ಗಡ್ಡದವ್ರಿಗೆ ಇವತ್ತು ಮಿಸಾಲ್ ಸೌಕರ್ಯ ಮಾಡಿದ್ದೀವಿ. ನಾನು ಮಾಡೀನಿ ಅಂತ ಹೇಳಂಗಿಲ್ಲ. ಬಾಗಲಕೋಟೆ ಜಿಲ್ಲೆಯ ನಾಯಕರು, ಬಿಜಾಪುರ ಜಿಲ್ಲೆಯ ನಾಯಕರು ಎಲ್ಲರೂ ಕೂಡಿ ಮಾಡಿರ್ತೀವಿ. ಒಂದು ಸ್ಥಾನ ಕೊಡಬೇಕಾದ್ರೆ ಒಬ್ಬರಿಂದ ಆಗಂಗಿಲ್ಲ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಮುನ್ಸಿಪಾಲ್ಟಿ, APMC ಎಲ್ಲ ಲೋಕಲ್ ಬಾಡೀಸ್ ಎಲ್ಲ PLD ಬ್ಯಾಂಕ್ ಹಿಡಿದು ಎಲ್ಲ ನಮೂನೆ ಅದಾವೆ ಅಲ್ಲಿ ತಾಲೂಕದಾಗ. ಆದರೆ ಎಷ್ಟು ಮಂದಿ ನಾ ಮಾಡೀನಿ ಅಂತ ಹೇಳ್ಕೊತೀನಿ. ನನ್ನ ಎಲ್ಲರೇ ಅವ್ರ ಅರ್ಹತೆ ಇರ್ತದೆ, ಜನ ಅವ್ರಿಗೆ ಅವಕಾಶ ಕೊಟ್ಟಿರ್ತಾರೆ, ನಾವು ಸ್ವಲ್ಪ ಸಹಾಯ ಮಾಡಿರ್ತೀವಿ. ಸೊ ಈ ಮನೋಭಾವನೆ ಇರಬೇಕು. ನಾನು ಭಾಳ ಸರ್ತಿ ಹೇಳಿ, ನಾನು ನನ್ನಿಂದ ನಾನೇ ಸರ್ವಸ್ವ, ಇದು ಬೇಡ. ಸ್ಟಾಪ್ ಇಟ್ ಆಲ್ ದೋಸ್ ಥಿಂಗ್ಸ್. ಪ್ರಜಾಪ್ರಭುತ್ವದಾಗ ನಾನು ಅನ್ನಬಾರ್ದು ಅನ್ನೋ ಸಂಬಂಧ ಪ್ರಜಾಪ್ರಭುತ್ವ ಬಂದದಿಲ್ಲ. ಸರ್ವರು, ನೀವು, ಎಲ್ಲರಿಂದ ಎಲ್ಲರಿಗಾಗಿ ಡೆಮೋಕ್ರಸಿ ವೇವ್ ಯಾವ ರೀತಿ ಇರ್ತದೆ. ಸೊ ಅಂಥವೆಲ್ಲ ಚೀಪ್ ವರ್ಡ್ಸ್, ಇಟ್ಸ್ ನಾಟ್ ಸಿಮ್ಸ್ ಗುಡ್. ಸೊ ಚೇಂಜ್ ಯುವರ್ ಆ್ಯಟಿಟ್ಯೂಡ್. ಸೊ ಇದು ನನ್ನ ರಾಜಕಾರಣ. ಅದಕ್ಕಾಗಿ ಜಿಲ್ಲಾ ಪಂಚಾಯತಿ ನನ್ನ ರಾಜಕಾರಣಕ್ಕೆ ನಿಮ್ಮದು ಯಾವುದೇ ರೀತಿಯಿಂದ ಸಹಕಾರ ಇಲ್ಲ, ನಿಮ್ಮ ಅವಶ್ಯಕತೆಯೂ ಇಲ್ಲ. ಭಾಳ ಮಂದಿ ಸಹಾಯ ಮಾಡಿದ್ರೆ ನೀವು ಒಬ್ರು ಇದ್ರಿ, ಇಷ್ಟನ್ನು ಹೇಳ್ತೀನಿ. ಅದರೆಲ್ಲ ನಿಮ್ಮಿಂದ ಅಂತ ಹೇಳ್ಕೊತ ಹೋಗಬೇಡಿ. ಒಂದನೇದು. ಎರಡನೇದು, ಪುನಃ ಪ್ರಾಪರ್ಟಿ ಬಗ್ಗೆ ಹೇಳಿದ್ರೆ ಅವರು ನನಗೆ ಗೊತ್ತೇ ಇರಲಿಲ್ಲ. ಅದು ಬಂತ್ನಾಳ ಸಂಗನ ಬಸವ ಮಹಾಸ್ವಾಮಿಗಳನ್ನ ನಮ್ಮ ಭಾಗದಾಗ ಈಗ ಯಾವ ರೀತಿ ಸಿದ್ದೇಶ್ವರ ಸ್ವಾಮಿಗಳಿಗೆ ಜನ ಪ್ರೀತಿಸ್ತಾರೆ, ಪೂಜಿಸ್ತಾರೆ, ಆ ರೀತಿ ಆ ದಿನಗಳಲ್ಲಿ ಸಂಗನ ಬಸವ ಮಹಾಸ್ವಾಮಿಗಳಿದ್ದರು. ಅವರ ಪ್ರವಚನಗಳನ್ನು, ಅವರ ಆಚಾರ ವಿಚಾರಗಳನ್ನು ಈ ಭಾಗ ಮಾರು ಹೋಗಿತ್ತು. ಇವತ್ತು BLD ಸಂಸ್ಥೆ ಇವತ್ತೇನು ಆ ಜಾಗ ಅದ, ಬಂಗಾರಮ್ಮ ಸಜ್ಜನ್ ಅವ್ರ ಮನೆಗೆ ಹೋಗಿ, ನೀವೆಲ್ಲ ಭಾಳ ಜನ ಇತಿಹಾಸ ಓದಿದ್ದವರು ಅದು ಕೇಳಿದ್ರೆ, ಜೋಳಿಗೆ ತೊಗೊಂಡು ಹೋಗಿ ಆ ಭೂಮಿಯನ್ನು ದಾನವಾಗಿ ತೊಗೊಂಡು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ತಮ್ಮ ಪ್ರವಚನದಿಂದ ಏನು ದುಡ್ಡು ಕಲೆಕ್ಟ್ ಆಗ್ತಿತ್ತು ಅದು ಆ ಸಂಸ್ಥೆ ಬೆಳವಣಿಗೆ ಕಟ್ಟಿದ್ರು ಅವರು. ಆವಾಗ APMCನೂ ಸ್ಟ್ರಾಂಗ್ ಇದ್ದು, ಅಲ್ಲಿ ಏನು ಸೆಸ್ ಬರ್ತಿತ್ತು ಅದನ್ನು ಸಹಿತ ಅದಕ್ಕೆ ಅಂದ್ರೆ ಒಟ್ಟಾರೆ ಶಾಂತಿವೀರ ಸ್ವಾಮಿಗಳು ಅಂತ ಹೇಳಿದರು.
ಟಂಡನ್ ಅಂಥೇಳಿ ಒಬ್ಬ ರಾಷ್ಟ್ರೀಯ ನಾಯಕರು ಕರೆಸಿ ಅದನ್ನು ಅಡಿಪಾಯ ಹಾಕಿದವರು. ಜಯಚಾಮರಾಜೇಂದ್ರ ಒಡೆಯರವ್ರು ಮೈಸೂರು. ಸೊ ಅವರು ಬಂದು ಅದಕ್ಕೆ ಅಡಿಪಾಯ ಹಾಕಿದವರು. ಪ್ರಭು ಹಳಕಟ್ಟಿಯವರು, ಸಂಗನಬಸವ ಮಹಾಸ್ವಾಮಿಗಳು, ಆ ತಲೆಮಾರಿನ ಇತಿಹಾಸ ಬಹುತೇಕ ಅವ್ರಿಗೆ ಗೊತ್ತದಿಲ್ಲ, ತಿಳ್ಕೊಬೇಕು, ಅವ್ರು ತಿಳ್ಕೊಬೇಕು, ಇತಿಹಾಸ ತಿಳ್ಕೊಬೇಕು ಯಾವಾಗಲೂ. ಸೊ ಅವರು ಆ ಸಂಸ್ಥೆಯನ್ನು ಕಟ್ಟಿದ್ರು. ಸೊ ಅಂಥ ಸ್ವಾಮಿಗಳ ಆಸ್ತಿನ ಪುಣಾದಾಗ ಏನೋ ಪ್ರಾಪರ್ಟಿ ಅದ, ಹಡಪ್ಸರ್ದಾಗ ಅದೇನಾಗ್ಯದ ಹೇಳ್ತೀನಿ ಅಂತೇಳಿ ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ. ಅದರಲ್ಲಿ ಏನಾದರೂ ಮಠಮಾನ್ಯಗಳಿಂದ ಬಹಳ ಗೌರವದಿಂದ ಬದುಕಿರ್ತಕ್ಕಂಥ ಕುಟುಂಬ ನಾನು ಊಟಕ್ಕಿಂತ ಪೂರ್ವದಲ್ಲೇ ನನ್ನ ಮಂತನ ಒಳದಂಡಿ ಹೊಲ, ನಮ್ಮೂರಾಗಿನ ವಡೆ, ನಮ್ಮಂತನ ಮಠಕ್ಕೆ ಕೊಟ್ಟ ಬಳಿಕ ನಾ ಹುಟ್ಟಿನ. ಆ ಸಂಸ್ಕಾರ ನನಗದ. ಅದೇನು ಹೇಳೋದು ಬಹಿರಂಗವಾಗಿ ಅದ್ರ ಬಗ್ಗೆ ಹೇಳಿ, ಅದರಲ್ಲಿ ಏನಾದರೂ ತಪ್ಪಾಗಿದ್ದರೆ ನನ್ನ ರಾಜಕೀಯ ಬರೀ ಶಾಸಕ ಸ್ಥಾನ ಅಷ್ಟೇ ಅಲ್ಲ, ನನ್ನ ರಾಜಕೀಯ ನಿವೃತ್ತಿ ತಗೋತೀನಿ ನಾನು. ಸೊ ಇಂಥವು ತಪ್ಪ ಸಂದೇಶಗಳನ್ನು ಜನರಿಗೆ ಹೋಗಬಾರ್ದು. ಚೇಂಜ್ ಯುವರ್ ಆ್ಯಟಿಟ್ಯೂಡ್. ಜನರಿಗೆ ಮಿಸ್ಲೀಡ್ ಮಾಡ್ಲಿಕ್ಕೆ ಹೋಗಬೇಡಿ. ಪುನಃ ಪ್ರಾಪರ್ಟಿ ಹಡಪ್ಸರ್ ಬಂತ ಸ್ವಾಮಿಗಳು ಸಂಬಂಧಪಟ್ಟದ್ದು ನಾನೇನು ಆ ಸಂಸ್ಥೆಯ ಯಾವ ಪದಾಧಿಕಾರಿನೂ ಇಲ್ಲ. ಆ ಸಂಸ್ಥೆ ಏಳಿಗೆಗೆ ನನಗೇನಿಲ್ಲ. ನಾನು ಒಳ್ಳೇದು ಬಯಸ್ತೀನೋ, ಆ ಮಠದ ಭಕ್ತನಾಗಿ ಅಭಿಮಾನಿಯಾಗಿ ಆ ಭಾಗದೊಳಗೆ ಹುಟ್ಟಿನೋ, ಆ ಸಂಸ್ಕಾರ ಕೊಟ್ಟಿದ್ದಾರೆ ನಮಗೆ. ಮಕ್ಕಳೇ ದೇವರು, ಶಾಲೆಗಳೇ ದೇವಾಲಯಗಳಂತ ತಿಳ್ಕೊಂಡಿರ್ತಕ್ಕಂಥ ಮಹಾಸ್ವಾಮಿಗಳ ಸಂಸ್ಕಾರದಲ್ಲಿ ನಾವೆಲ್ಲ ಬೆಳೆದಿದ್ದೀವಿ. ಸೊ ಐ ಡೋಂಟ್ ವಾಂಟ್ ಎದನ್ನು ಎಲ್ಲರೂ ಒಯ್ದು ಎದಕರೆ ಹಚ್ಚುವುದನ್ನು ಒಳ್ಳೆಯದಲ್ಲ. ಸೊ ನಾನು ಅದನ್ನು ಭಾಳ ಸ್ಪಷ್ಟವಾಗಿ ನಿರಾಕರಣೆ ಮಾಡ್ತೀನಿ. ಇನ್ನೊಂದು ಹೇಳ್ಯಾರ ಅವರು, ಸ್ಯಾಂಡ್ ಇಶ್ಯೂ. ನೀವೆಲ್ಲ ಇಂಡಿ ತಾಲೂಕಿಗೆ ಬರ್ಬೋದು. ಸ್ಯಾಂಡ್ ಮಾಫಿಯಾ ಏನಿತ್ತು, ಯಾರು ಕಟಾಕ್ಷ ಇರ್ತಿತ್ತು ಅವ್ರ ಮೇಲೆ, ಇವತ್ತೇನದ ಬಂದು ತೋರಿಸಿ. ಅದರಲ್ಲಿ ನೀವೇನಾದರೂ ಸಾಬೀತು ಮಾಡಿದ್ರೆ ಎಸ್ ಐ ಅಗ್ರಿ. ಸುಮ್ಮನೆ ಜನರಿಗೆ ನಾನೇನೋ ಮಾಡೀನಂಥೇಳಿ ಅದನ್ನು ಮುಚ್ಚಲಿಕ್ಕೆ ಏನೇನೋ ಹೇಳ್ಕೊತ ಹೋಗೋದಲ್ಲ. ಇವತ್ತಿಗೂ ನಿಮ್ಗೆ ಗೊತ್ತದ, NGT ಒಳಗೆ ಕಳೆದ 4-6 ವರ್ಷಗಳಿಂದ ಅಲ್ಲಿ ಸ್ಯಾಂಡ್ ಮೈನಿಂಗೇ ಇಲ್ಲ. ಈಗ ಮೊನ್ನೆ ರಿಲೀಫ್ ಆಗ್ಯದ. ಸೊ ಇವತ್ತಿಗೂ ರಾಜ್ಯ ಸರ್ಕಾರ ಮರಳು ರೀತಿ ರೂಪಿಸುವಂಥ ಪರಿಸ್ಥಿತಿ ಒಳಗದ. ಅದ್ರ ಬಗ್ಗೆ ಏನಾದ್ರು ಬಂದು ಸ್ಪಷ್ಟವಾಗಿ ಹೇಳಿ. ನಾವೆಲ್ಲ ಭೀಮೆ ದಡದಲ್ಲಿ ಹುಟ್ಟಿದ್ದೀವಿ. ನದಿಗಳನ್ನು ಉಳಿಸ್ಬೇಕು, ನದಿಗಳನ್ನು ರಕ್ಷಣೆ ಮಾಡಬೇಕು, ನೈಸರ್ಗಿಕ ಸಂಪತ್ತುಗಳು ಹಾಳಾಗಬಾರ್ದು ಅನ್ನುವಂಥ ಚಿಂತನೆ, ಸೂಕ್ಷ್ಮತೆ, ಅರಿವು ನನಗದ. ಸೊ ಅಂಥದ್ದೇನಾದ್ರು ಅಲ್ಲಿ ನಡೆದಿಲ್ಲ. ನಾನು ನಡೀಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಬಹುತೇಕ ಇಂಡಿ ತಾಲೂಕಿನೊಳಗೆ KDP ಸಭೆಗಳಾಗ್ತಾವೆ. ನಾನು 3 ತಿಂಗಳಿಗೊಮ್ಮೆ ಕ್ವಾರ್ಟರ್ಲಿ KDP ಮೀಟಿಂಗ್ಸ್ ಮಾಡ್ತೀನಿ. ಆ ಎಲ್ಲ ಸಭೆಗಳೊಳಗೆ ಏನು ನಿರ್ಣಯಗಳು ಮಾಡಿನೋ ಮತ್ತು ಆಗಾಗ ರೆವಿನ್ಯೂ ಪೊಲೀಸ್ ಇಲಾಖೆಗಳಿಗೆ ನಾನೇನು ಸೂಚನೆಯನ್ನು ಕೊಟ್ಟಿದ್ದು ನೀವು ಕೇಳ್ಬೋದು. ಒಂದು ಸ್ಯಾಂಡ್ ಮಾನಿಟರಿಂಗ್ ಕಮಿಟಿ ಇರ್ತದೆ. ಅಸಿಸ್ಟೆಂಟ್ ಕಮಿಷನರ್ ಈಸ್ ದ ಚೇರ್ಮನ್ ಆಫ್ ದಟ್ ಕಮಿಟಿ. ನಾನು ಅವ್ರಿಗೆ ಏನೇನು ಹೇಳಿ ಅನ್ನೋದನ್ನು ಕಳೆದ 4-6 ವರ್ಷಗಳಿಂದ ಚೆಕ್ ಮಾಡ್ಬೋದು ನೀವು. ಸೊ ಅದ್ರ ಬಗ್ಗೆ ಜನರಲ್ಲಿ ತಪ್ಪು ಸಂದೇಶ ಕೊಡ್ತಕ್ಕಂಥ ಪ್ರಯತ್ನ ಮಾಡಬೇಡಿ. ಆಮೇಲೆ ಇನ್ನೊಂದು, ಬೇಂಡ್ ಬಾಜಾ ಬರ್ಸೋದು ಕಲೀಲಿ ಅಂತೇಳಿ. ಬೇಂಡ್ ಬಾಜಾ ನಡು ಬಾರಿಸ್ಲಿಕ್ಕೆ ಬರೋಂಗಿಲ್ಲ. ಅದು ಚುನಾವಣೆ 15 ದಿನದಾಗ ಮಾಡಬೇಕಾಗ್ತದೆ. ನೀವು ಯಾರ್ಯಾರಿಗೆ ಹೆಂಗೆ ಬಾರಿಸಿರಲ್ಲ ಅದೇ ರೀತಿ ಅಲ್ಲಿ ಬಾರಿಸ್ತಾರೆ ಮತ್ತವರು ನಿಮ್ಮಿಂದ ಹೊಂದ್ಕೊಂಡವ್ರು. ಆ ಬೇಂಡ್ ಬಾಜಾ ಬಾರಿಸೋದು ಅದು ನಿಮಗೆ ಗೊತ್ತದು, ನನಗೆ ಗೊತ್ತಿಲ್ಲ. ನನಗೊಂದೇ ಗೊತ್ತು, ಸ್ಟ್ರೇಟಾಗಿ ರಾಜಕಾರಣ ಮಾಡೋದು, ಹಿಂದೆ ಮುಂದೆ ಮಾಡೋದು ನನ್ನ ರಕ್ತಗತದಾಗಿ ಬಂದಿಲ್ಲ ಅದು. ಸೊ ಅದಕ್ಕಾಗಿ ಅಂಥ ಶಬ್ದಗಳನ್ನು ಅದು ನಿಮಗೆ ಅನ್ವಯಿಸ್ತಂತ ತಿಳ್ಕೊತೀನಿ ನಾನು. ಇನ್ನೊಂದು, ರಿಲಿಜಿಯನ್, ಧರ್ಮದ ವಿಚಾರದಲ್ಲಿ ನಾನು ಕೈ ಹಾಕಿಲ್ಲ ಅಂತ ಹೇಳಿದ್ರು. ವೀರಶೈವ ಮಹಾಸಭಾದವರು ಒಂದು ಮನವಿ ಮಾಡೋದು. ನಾವೆಲ್ಲ ಭಾಳ ಜನ ಆ ವೇದಿಕೆಯಲ್ಲಿ ಇದ್ದೀವಿ. ಪ್ಯಾಲೇಸ್ ಗ್ರೌಂಡ್ನಾಗ ಸನ್ಮಾನ್ಯ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಕರೆದು ಸನ್ಮಾನಿಸಿದರು. ಕಾರಣ ಏನಂದರೆ, ಬಸವೇಶ್ವರ ಭಾವಚಿತ್ರವನ್ನು ಎಲ್ಲ ಆಫೀಸ್ನಲ್ಲಿ ಅದು ಫೋಟೋ ಇರಿಸುವಂಥ ಒಂದು ಐತಿಹಾಸಿಕ ನಿರ್ಣಯ ಮಾಡಿದರು. ಅದಕ್ಕೆ ಅಭಿನಂದನೆ ಸಲ್ಲಿಸೋಗೋಸ್ಕರ ವೀರಶೈವ ಮಹಾಸಭಾದವರು ಶಾಮನೂರು ಶಿವಶಂಕರಪುರ ಅಡಿಯಾಗಿ ಎಲ್ಲರೂ ಕೂಡಿ ಕರೆದಿದ್ರು. ಎಲ್ಲ ಶಾಸಕರು ಇದ್ದೀವಿ ನಾವು. ಅದು ಕಾರಣ ಏನಂದರೆ, ಮೈಸೂರು ಭಾಗದ ಒಂದು ಇಲೆಕ್ಷನ್ ಆಗೋದಾಗ ಅಲ್ಲಿ ಒಂದು ಮಾತು ಕೊಟ್ಟಿದ್ರು ಇವರು. ಅದ್ರ ಪ್ರಕಾರ ಅದು ಮಾಡಿದ್ರು. ಅವತ್ತು ಇವರು
ವೀರಶೈವ ಮಹಾಸಭಾದವರು ಒಂದು ಮನವಿ ಮಾಡ್ಕೊಂಡಿದ್ರು. ಆದರೆ ಪ್ರತ್ಯೇಕ ಧರ್ಮ ಮಾಡಿರಿ ಅಂತೇಳಿ ಮಾಡಿರಲಿಲ್ಲ ಅವತ್ತು. ಆ ವೀರಶೈವ ಧರ್ಮಕ್ಕೆ ಗೌರವ ಸಿಗಲಿ ಅಂತೇಳಿ ನೀವು ಅದನ್ನು ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನುವಂಥದ್ದನ್ನು ಸೃಷ್ಟಿ ಏನು ಮಾಡಿದ್ರಿ. ಸೊ ಅದರಿಂದ ಹಾನಿಯಾಗ್ಯದ ಅಂಥೇಳಿ ನಾನು ರಾಜಕಾರಣಿ ಕೆರೆ ತುಂಬು ಯೋಜನೆ ಇವರು ನಾವೆಲ್ಲರಿದ್ದ ಕಾಯ್ತಾವ. ಅದು ನಿಮ್ಗೆ ಗೊತ್ತದ, ಭೀಮಾ ನದಿ ಆಲ್ವೇಸ್ ಡೆಫಿಸಿಟ್ ರಿವರ್. ಈಗ ಒಂದು 2-3 ವರ್ಷ ಆಯ್ತು ಮಳೆ ಆಗತ್ತಂತೇಳಿ ಸ್ವಲ್ಪ ನೀರದ ಅಲ್ಲಿ. ನೀವು ಭಾಳ ಸರ್ತಿ ಕೇಳಿರಿ, ಭೀಮಾ ನದಿ ಹೋರಾಟಗಳು ನಡೀತಿದ್ದವು ಅಲ್ಲೆಲ್ಲ ನದಿ ದಂಡಿ, ನೀವೆಲ್ಲ ಗಮನಿಸಿದವ್ರಿದ್ದೀರ. ಅಣಚಿ ಭೂಯಾರ್ ಕೆರೆ ತುಂಬು ಯೋಜನೆ ಅದು 17 ಕೆರೆಗಳು, ಒಂದು 9, ಒಂದು 8. ಆ ನೀರು ಎಷ್ಟು ಫ್ಲೋ ಅಂತೇಳಿ ತೋರಿಸಿರಿ ಅಂದ್ರೆ 243 ಡೇಸ್ 243 ದಿನ ಭೀಮಾ ನದಿ ಹರಿತದೆ ಅಂತೇಳಿ. ಅಷ್ಟು ದಿನ ನದಿನೇ ಹರಿದಿಲ್ಲ, ಅದು ನಾನು ನದಿ ಪಕ್ಕಕ್ಕೆ ಹುಟ್ಟಿನ. ಅಲ್ಲಿದಿಂದ ಈ ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆ. ಎಷ್ಟು ಕೆರೆ ನೀರು ಬಿದ್ದಾವ ಅದು ನೀವೇ ಮಾಡೋದದ. ಇದು ಯಾರೋ ಮಾಡೋದನ್ನ ನಾ ಮಾಡಿನ ಅಂತ ಹೇಳಾಕತ್ತೀರಿ. ನೀವು ಮಾಡೋದು, ನಾ ಕೂಡಿ ಮಾಡೋದು, ಸಿದ್ದರಾಮಯ್ಯನವ್ರು ಇದ್ದಕ್ಕೆ ಕೂಡಿ ಮಾಡೋದು, ಎಷ್ಟು ನೀರು ಬೀಳಕತ್ತಾವ ಅನ್ನೋದು ಬಂದು ಸ್ವಲ್ಪ ನೋಡ್ರಲ್ಲ ಅಲ್ಲಿ. ಅದೇ ತರಗ, ಅದೇ ತಡವಲಗ, ಅದೇ ಹಂಚಿಗೆ, ಅದೇ ಇಂಡಿ ಸೈಟ್ ನಂಬರ್ 1, ಅದೇ ಇಂಡಿ ಸೈಟ್ ನಂಬರ್ 2, ದೇಗನಾಳ, ಸಾವಳಸಂಗ, ಕೋಳೂರಿಗೆ, ಗುಂದ್ವಾನ್ ಸ್ವಲ್ಪ ಅನುಕೂಲ ಆಗ್ಯದ. ಅರ್ಜನಾಳ್, ಗುಂದ್ವಾನ್, ಕಪ್ಪನಿಂಬರಿಗೆ ಸ್ವಲ್ಪ ಮಟ್ಟಿಗೆ ಹೋರ್ತಿ. ಸಾವಳಸಂಗದಾಗ ನೀರಿಲ್ಲ, ಕೋಳೂರಿಗ್ಯಾಗ ನೀರಿಲ್ಲ, ದೇಗನಾಳದಾಗ ನೀರಿಲ್ಲ, ಕೊಟ್ನಾಳದಾಗ ನೀರಿಲ್ಲ. ಯಾಕೆ ಆರ್ ಮಿಸ್ಲೀಡಿಂಗ್ ಟು ದಿ ರೈತ ವಲಯಕ್ಕೆ, ರೈತರಿಗೆ ಮಿಸ್ಲೀಡ್ ಮಾಡಬಾರ್ದು ನಾವು. ಸೊ ಅದನ್ನು ಹೇಳಬೇಕಾಗ್ತದೆ. ಸೊ ಭೀಮಾ ನದಿ ಬಚಾವ್ ತೆಗೆದ ಪ್ರಕಾರ 15 TMC ನೀರು ನಾವು ಮಾಡ್ಕೋಬೇಕು. ಕುಡಿಯೋ ನೀರಿನ ಹೇಳಿ ತೋರಿಸಿ ಆ ಯೋಜನೆ ಮಾಡೋದು. ಭೀಮಾ ಲಿಫ್ಟ್ ಅತ್ತೇನೋ ಒಂದು ಮಾಡಿ ಹೋದ್ರೆ ಅದು ಇನ್ನೂ ಏನದು ಯಾರು ರೂಪನಾಗ ಗೊತ್ತೇ ಇಲ್ಲ ನನಗೆ. ಸೊ ಇವತ್ತು ಯಾರು ಮಾಡಿದಾರೆ ಅವ್ರು ಹೇಳೋನು. ಅದ್ರ ಒಂದು ಮಾತ್ರ ನಾನು ತಮ್ಮ ಮುಖಾಂತರ ಕೆರೆ ತುಂಬು ಯೋಜನೆ ಬಗ್ಗೆ ನನಗೇನು ಮಾತಾಡ್ಲಿಕ್ಕೆ ಮನಸ್ಸಿಲ್ಲ. ಅದು ಯಾರ ಕಾನ್ಸೆಪ್ಟ್ ಅದು, ಯಾರು ಯೋಜನೆ ತಯಾರು ಮಾಡಿದಾರೋ ಆ ದೈವಿಚ್ಛೆಗೆ ಬಿಡ್ತೀನಿ ನಾನು. ಕೆಲವು ಯೋಜನೆಗಳು ದೈವಿಚ್ಛೆ ಮುಖಾಂತರ, ಈಗ ಶುಗರ್ ಫ್ಯಾಕ್ಟ್ರಿನ ಮಾಡಿನ ನಾ ಹೇಳ್ಕೊಳಕ್ಕೆ ಹೋಗ್ಬಾರ್ದು. ಅದು ದೈವಿಚ್ಛೆ ಇತ್ತು, ಆ ಭಾಗದ ಜನರ ಕನಸಿತ್ತು. ಅದು ಕನಸನ್ನು ನನಸು ಮಾಡಬೇಕಾದ್ರೆ ಪರಿಶ್ರಮ ಬೇಕಾಗ್ತದೆ. ಅದು ಆ ಭಾಗದ ಜನರ ಆಶೀರ್ವಾದದಿಂದ ಅದಾಗ್ಯದ. ಅದಕ್ಕೆ ಅವ್ರದ್ದು ಪ್ರಯತ್ನ ಹೆಚ್ಚಿಗಿರ್ತದೆ. ನಾವು ಸ್ವಲ್ಪ ಅದಕ್ಕೆ ನಮಗೆ इकरा पीयू साइंस कॉलेज, आपके भविष्य की हमें है फिक्र। स्टूडेंट के उज्जवल भविष्य के लिए इकरा पीयू साइंस कॉलेज फर्स्ट PUC और सेकंड PUC के लिए एडमिशन शुरू हो चुके हैं। PCMB और नीट CET कोर्स के ऑफर चल रहे हैं। यहाँ पर तजुर्बेकार स्टाफ, नए तकनीकी लैब, साथ ही स्टूडेंट को वाहन की सुविधा भी दी जाएगी। तो देर किस बात की, आज ही अपने बच्चों के उज्जवल भविष्य को लेकर रजिस्ट्रेशन करने के लिए 8147652423 पर मिस्ड कॉल करें। इनका पता इकरा पीयू साइंस कॉलेज, BSNL क्वार्टर्स नियर मनगोली बेस, बीजापुर। अधिक जानकारी के लिए संपर्क करें 9538644299 और 8971021429 पर स्क्रैच कीजिए, ऑफर पाइए। जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। और खबरों के लिए देखते रहिए बी न्यूज़ नेशन।